ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತದ್ರಿ? ಎಷ್ಟು ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ, ಇದನ್ನ ಸುದ್ದಿ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೂ ಕೊಡ್ಬೇಕಲ್ರಿ. ಎಲ್ಲರಿಗೂ ಕೊಟ್ಟಾಗ ಅದ್ರ ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೂ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಂಗಿಲ್ಲ, ಬಡವರಿಗೆ ಯಾರು ಕೇಳಿದ್ದಿಲ್ಲ, ಯಾರು ಕೇಳಿದ್ದಿಲ್ಲ. ಒಂದೇ ನಿಮಿಷ. ತಾವು ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ, ತಾವು ಹಿರಿಯರಿದ್ದೀರಾ. ನಾ ಬರೀ 2ನೇ ಸರಿ ಬಂದಿದ್ದು, ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿನ ಕೊಡೋದು ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಿ ಆಯ್ತಾ? ನಾವು ಅದನ್ನ ಕೇಳೋಕ್ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಹೇಳಿ ಕೊಟ್ಟಿದ್ದಾರೆ, ಅವ್ರು ನಾವು ಗೊತ್ತಾಗಿಲ್ಲ ಹೇಳಂಗಿಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ, ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಯಾಕೆ ಕೊಡಂಗಿಲ್ಲ ನೀವು? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. 3 ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ವಂಚಿತ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ. ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ, ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಹೋಗ್ಲಿ. ಇವ್ರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಇದ್ರಾಗ 90% ಇದೆಲ್ಲ ರೊಕ್ಕ ಆಯ್ತು, ಮುಂದೆ ಹೋಗ್ಲಿ. ನಾ ಹೇಳ್ತೇನೆ ಬಿಡ್ರಿ. ಅಲ್ಲ, ಈ ಕಡೆ ಕೋಲು ಮುರಿಬಾರ್ದು, ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋಣಂಗಿಲ್ಲ. ಅಲ್ಲ, ನೀವ್ ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ, ಯೋಜನೆ ಬಂದ್ ಮಾಡ್ಬಿಡಿ. ಜನ ಕುಡಿಯಕ್ ಹೋಗ್ತಾ ಹೇಳ್ಬಿಡಿ, ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಕೊಟ್ಟಂಗ್ ಮಾಡಬೇಡ್ರಿ, ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಇಲ್ರಿ, ಈಗ ಹೇಳಿರಿ 1,20,00,000 ಮಹಿಳೆಯರಿಗೆ ಯಾವ ಮಧ್ಯವರ್ತಿನೂ ಇಲ್ಲ ಇಲ್ಲಿ. ಡೈರೆಕ್ಟ್ ಅವ್ರ ಅಕೌಂಟ್ ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಮುಖಾಂತರ ವಿಧವಾ ವೇತನ ತಗೊಳ್ಳಿ. ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ಸಮಸ್ಯೆಗಳನ್ನ ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳು ಒಂದ್ ಸೆಕೆಂಡ್, ನೀವು ರಾಜ್ಯ ಪಂಚಾಯತ್ಗೆ ಮಾಡ್ತೇನೆ ವಿಷಯ ಅಂತ
ವಿಷಯ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ. ಪ್ರತಿಪಕ್ಷದವರು ಯೋಜನೆಯನ್ನು ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮಾತು ಮುಗಿಸಿ ಒಮ್ಮೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.